ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗ್ ನೋಡ್ರಿ, ಈಗ ಆಲ್ರೆಡಿ ಟೈಮ್ 10:30 ಆತ. ಮತ್ತು ಎಲ್ಲ ಕೆಲಸಗಳು ಆದವು ರೀ, ಹೊರಗಿನೂ ಮುಂಜಾನೆ ಕೆಲಸಗಳೆಲ್ಲ ಆದವು. ಮತ್ತು ಇನ್ನು ನಾಷ್ಟ ಮಾಡ್ಬೇಕು ನೋಡ್ರಿ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿರಾತ ಅಂತ ಹೇಳ್ಕ್ಯಾರ ವಿಡಿಯೋ ಸ್ಟಾರ್ಟ್ ಮಾಡ್ಕೊನಿ. ಇನ್ನು ನಾಷ್ಟ ಮಾಡ್ಕ್ಯಾರ ಕೆಲಸಗಳು ಅಡ್ಗೆ ಅದು ಇದು 1 by 1 ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಇನ್ನು ಛಲೋ ಅದು ಕೆಲಸಗಳದ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ರಾತ ಅಂತ ಹೇಳ್ಕ್ಯಾರ. ಮತ್ತು ಇವತ್ತು ನಾಷ್ಟಕ್ಕೇನು ಬರೀ ನಾರ್ಮಲ್ ಉಪ್ಪಿಟ್ರಿ, ಇವತ್ತು ರವೆ ಉಪ್ಪಿಟ್ಟು, ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಆಯ್ತು ನೋಡ್ರಿ, ನಾಷ್ಟ ಅದು ಎಲ್ಲ ಮಾಡಿ ಸಿಗ್ತೇನೆ ರೀ ಆಮ್ಯಾಗ. ಮತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಲೇ 1 ಗಂಟೆ ಆಯ್ತು ನೋಡ್ರಿ, 1:30 ಆಗಕ್ಕೆ ಬಂದು ಒಂದು 15 ಏನಾಗೈತಿ, 1:15 ಆಗೈತಿ. ಮತ್ತು ಅನ್ನ ಇಟ್ಟೇನಿ ರೀ, ಮಧ್ಯಾಹ್ನ ಊಟದ ತಯಾರಿ ಮಾಡತ್ತೀನಿ. ಮತ್ತು ಇಲ್ಲೇ ಚಪಾತಿ ಹಿಟ್ಟು ಮಾಡಿರ್ತೇನೆ. ಪಲ್ಯಕ್ಕೆ ಮಮ್ಮಿ ಕುಂಬಳಕಾಯಿ ಕಟ್ ಮಾಡಿಕೊಟ್ಟಾರ, ಅದನ್ನ ಪಲ್ಯ ಮಾಡೋಕ್ಕಿಟ್ಟು ಅನ್ನ ಆಗಕ್ಕೆ ಬಂತು ಆಲ್ರೆಡಿ. ಮತ್ತು ಚಪಾತಿ ಒಂದಷ್ಟು ಮಾಡ್ಬೇಕು ರೀ. ಮಧ್ಯಾಹ್ನ ಅಂದರೆ ನಿನ್ನೆ ನೈಟ್ ಮಾಡಿತ್ತು, ಸ್ವಲ್ಪ ರೊಟ್ಟಿನೂ ಉಳಿದಾವ. ಹೀಗಾಗಿ ಚಪಾತಿ ಸ್ವಲ್ಪ ಹಿಟ್ಟು ನಾದಿದ್ದೇನೆ ರೀ. ಈಗ ಊಟಕ್ಕೆ ಎಷ್ಟು ಬೇಕು ಲಾಸ್ಟ್ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಸಿಗ್ತೇನೆ ನೋಡ್ರಿ, ಬಾಯ್. ಮತ್ತು ಇವತ್ತು ಆದ್ರೆ ಇನ್ನೊಂದು ಹೊಸದೇನಾದರೂ ಹೆಣಿಕೆ ತೋರಿಸ್ತೀನಿ ಇವತ್ತು ಸ್ಟಾರ್ಟ್ ಮಾಡೋನು. ಮತ್ತು ಊಟದ ಎಲ್ಲ ಆದ್ಮೇಲೆ ಸಿಗ್ತೇವೆ ನೋಡ್ರಿ. ನಿಮ್ಮದು ಊಟ ಆತೇನ? ನೀವು ಏನು ಊಟಕ್ಕೆ ಏನು ಮಾಡಿದ್ರಿ ಇವತ್ತು ಸ್ಪೆಷಲ್? ನಮ್ಮನ್ನೇ ಸ್ಪೆಷಲ್ ಏನಿಲ್ಲ ನೋಡ್ರಿ, ಈಗ ವಾರ ಬಿಟ್ಟಾರ ನಂದು ಬರೀ ಅನ್ನ ಪಲ್ಯ ರೊಟ್ಟಿ ಇದೆಷ್ಟ ಮಾಡಿ ತಿನ್ನೋದು. ಹಿಂಗಾಗಿ ಸ್ಪೆಷಲ್ ಏನು ಇಲ್ಲ ನಮ್ಮ ಸೈಡ. ಮತ್ತು ನಿಮ್ಮ ಸೈಡ್ ಏನು ನೀವು ಸ್ಪೆಷಲ್ ಮಾಡಿದ್ರಿ? ಮಧ್ಯಾಹ್ನ ಊಟಕ್ಕೆ ಏನು ಸ್ಪೆಷಲ್ ಮಾಡ್ಕೊಂಡಿದ್ರಿ ಅಂತ ಹೇಳ್ಕ್ಯಾರ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಕುಂಬಳಕಾಯಿ ಪಲ್ಯ ಮಾಡಕ್ಕೆ ಕುಂಬಳಕಾಯಿ ಕಟ್ ಮಾಡಿ ಇಟ್ಟತಿಲ್ಲೇ, ಮತ್ತು ಬೆಳ್ಳುಳ್ಳಿ ಒಂದು ಇದು ಮಾಡಿಟ್ಟೈತಿ, ಸುಲ್ಲದ ಜಜ್ಜಿಟ್ಟಿದ್ದೇನೆ. ಮತ್ತು ಕರಿಬೇವು ತೊಗೊಂಡೇನು ಸ್ವಲ್ಪ. ಇದ್ರೊಳಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕುಡಿಸ್ಕ್ಯಾರ ಪೇಸ್ಟ್ ಮಾಡೈತಿ. ಯಾಕಂದ್ರೆ ನಾವು ಹಸಿ ಖಾರ ಜಾಸ್ತಿ ಯೂಸ್ ಮಾಡೋದಿಲ್ಲ ನಮ್ಮ ಮನ್ಯಾಗ. ಹೀಗಾಗಿ ಯಾವಾಗ ಏನಾರ ಪಲ್ಯಕ್ಕದು ಬೇಕಾದ್ರೆ ಆಗಿಂದಾಗ ಸ್ವಲ್ಪ ಫ್ರೆಶ್ ಅನ್ನ ತೊಗೊಂಡ್ಕಾರ ಪೇಸ್ಟ್ ಮಾಡ್ಕೊಂಡ್ಕಾರ ಹಾಕಿರ್ತೇನೆ ರೀ. ನಾನು ಜಾಸ್ತಿ ಸ್ವಲ್ಪ ಯಾವಾಗಾರ ಹಾಕಿರ್ತೇನೆ. ನಮ್ಮ ಮಮ್ಮಿ ಅಂತ ಹಸಿ ಖಾರ ಯೂಸ ಮಾಡೋದಿಲ್ಲ ಅವ್ರು. ಹೀಗಾಗಿ ಕುಂಬಳಕಾಯಿಗೆ ಸ್ವಲ್ಪ ಹಸಿ ಖಾರ ಆದ್ರೆ ಟೇಸ್ಟ್ ಬರ್ತದೆ ಅಂತ ಹೇಳಿ ನಾನು ಈಗ ಅದನ್ನ ಪೇಸ್ಟ್ ಮಾಡ್ಕೊಂಡು ನೋಡ್ರಿ. ಇದನ್ನೇನು ರೆಸಿಪಿ ಏನು ತೋರ್ಸಕ್ಕೆ ಹೋಗಲ್ಲ ರೀ ನಾನು. ಆಮ್ಯಾಗೆ ಯಾವ ಥರ ಬಂದೈತೆ ಅಂತ ತೋರಿಸ್ತೇನೆ ನೋಡ್ರಿ. ಆ ಕಡೆ ಕುಂಬಳಕಾಯಿ ಪಲ್ಯನೂ ರೆಡಿ ಆಯ್ತು, ಚಪಾತಿನೂ ರೆಡಿ ಆದ ನೋಡ್ರಿ. ಅನ್ನ ಅಂತೂ ಆಗೈತಿ. ಇನ್ನು ಊಟ ಮಾಡ್ಬೇಕು ನೋಡ್ರಿ. ಆಲ್ರೆಡಿ 2:30 ಆಗಕ್ಕೆ ಬಂತು ಟೈಮ್. ಊಟ ಮಾಡ್ಕ್ಯಾರ ಆಮೇಲೆ ಸಿಗ್ತೇವೆ ನೋಡ್ರಿ. ನಿಮ್ದು ಏನಾಗಿತ್ತು ರೀ ಇವತ್ತು ಮಧ್ಯಾಹ್ನ ಅಡುಗೆ ಅಂತ ಹೇಳ್ಕ್ಯಾರ ಕಮೆಂಟ್ ಮಾಡಿ ಹೇಳ್ರಿ. ಈಗ ಊಟ ಮಾಡಕ್ಕೆ ಹಚ್ಕೊಂಬಂದು ನೋಡ್ರಿ ನಾನು ತಾಟ. ಮತ್ತು ನಮ್ಮ ಮಮ್ಮಿಗೆ ಹರ್ವೆ ಪಲ್ಯ ಮಾಡಂತಂದ್ರೆ ಅವರು ಮಾಡಿರೋದನ್ನು ನಾ ಏನು ಮಾಡಲಿಲ್ಲ. ಹರ್ವೆ ಪಲ್ಯ ಮಾಡಿ ಮತ್ತು ಕುಂಬಳಕಾಯಿ ಪಲ್ಯ ಚಪಾತಿ ಈಗ ಊಟ ಮಾಡತ್ತೇವೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಾಗ ರೌಂಡ್ ಪ್ಲೇಟ್ ಕವರ್ ನೋಡಿದ್ದು ರೀ, ಅದನ್ನು ಫಿನಿಶಿಂಗ್ ಯಾವ ಥರ ಬಂತು, ಮತ್ತು ಅದನ್ನು ನಾವು ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು. ಬರೀ ಪ್ಲೇಟ್ ಕವರ್ ಅಂತಂದ್ರೆ ಪ್ಲೇಟ್ ಕವರ್ ಅಷ್ಟೇ ಅಲ್ಲ, ಅದನ್ನು ನಾವು ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಲೂ ಒಂದಷ್ಟು ಹಂಗೆ ನಿಮ್ಗೆ ಐಡಿಯಾಸ್ ಬರಲ್ಲ ಅಂತ ಹೇಳ್ಕೇನ ತೋರಿಸ್ಕೊಟ್ಟಿದ್ನಿ. ಮತ್ತು ಅದು ಹೆಂಗೆ ಆಗೈತಿ ಫಿನಿಶಿಂಗ್ ಹತ್ರದ್ದು ಹೆಂಗೆ ಅನ್ನಿಸ್ತು ನಿಮಗೆ? ಮತ್ತು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲಿಲ್ಲ ನೀವು. ಅಟ್ಲೀಸ್ಟ್ ಒಂದು ಏನು ಚಂದ ಆಗೈತೆ ಅಂತ ಒಂದು ಪಾಸಿಟಿವ್ ಕಮೆಂಟ್ ಹಾಕಿದ್ರೆ ನಮಗೂ ಒಂದು ಖುಷಿ ಆಕೈತಿ. ಅದನ್ನು ಎನ್ಕರೇಜ್ಮೆಂಟ್ ಆದಂಗೆ ಆಕೈತಿ ನಮಗೂ. ನೋಡಿರಿ, ನಿಮ್ಗೆ ಒಂದು ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಅದ್ರ ಸಲುವಾಗಿ ಆದ್ರೂ ಇಷ್ಟ ಎಫರ್ಟ್ ಹಾಕತ್ತೀನಿ, ನಿಮ್ಗೆ ಖುಷಿ ಆಗಲಿ ಅಂತ ಹೇಳ್ಕ್ಯಾರನ. ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಅದು ಇಷ್ಟ ಆಯ್ತು, ಅದನ್ನು ಯಾವ್ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ಎಲ್ಲ ತೋರಿಸಿದ ರೀತಿ ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಇದನ್ನು ಮಾಡಿರಿ. ನನಗೂ ಖುಷಿ ಆಕತಿ, ನಾವು ಮಾಡಿದ್ದಕ್ಕೂ ಒಂದು ಸ್ವಲ್ಪ ಲೈಕ್ ಬಂತಲ್ಲ ನನಗಂತ ಹೇಳ್ಕ್ಯಾರ. ಅದಕ್ಕೆ ಇವತ್ತಿನ ವಿಡಿಯೋದೊಳಗೆ ಅದು ನಿನ್ನ ಫಿನಿಶಿಂಗ್ ಆಯ್ತು. ಮತ್ತು ಇವತ್ತಿನ ವಿಡಿಯೋದೊಳಗೆ ಒಂದು ಹೊಸದೇನಾದರೂ ಹೇಳ್ಕೊಡ್ತೇನೆ ರೀ. ಅದು ಸಿಂಪಲ್ಲನೇ ಇರ್ತೈತಿ. ಸ್ಟಾರ್ಟಿಂಗ್ ಬಿಗಿನರ್ಸನ್ನು ಅದನ್ನು ಟ್ರೈ ಮಾಡ್ಬೋದು ನೋಡಿರಿ. ಆ ಥರ ಒಂದು ಸಿಂಪಲ್ ಆದಂಥದ್ದು ಹೇಳ್ಕೊಡ್ತೇನೋ, ಅದನ್ನು ನೀವು ಅದೇ ಥರ ಯೂಸ್ ಮಾಡ್ಕೋಬೋದು. ಟೇಬಲ್ ಕವರ್ ಆಯ್ತು, ಪ್ಲೇಟ್ ಕವರ, ಮತ್ತು ಹಂಗೆ ಸಣ್ಣ ಟಿಪ್ಪಾಯಿ ಮ್ಯಾಗ ಹಾಕಕ್ಕೆ ಚೌಕ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಅದನ್ನ. ಮತ್ತು ಏನು ಹೇಳ್ಕೊಡ್ತಾನೆ ಅಂತ ಹೇಳ್ಕ್ಯಾರ ನೋಡೋಣ ಬರ್ರಿ ಇವತ್ತಿನ ವಿಡಿಯೋದಾಗ. ಇದು ನೋಡಿರಿ ಫ್ರೆಂಡ್ಸ್, ಇವತ್ತು ನಾ ಹೇಳಕ್ಕೆ ಹೊಂಟಿರೋದು ಇದು ಹಂಗೆ ಚೌಕ ಡಿಸೈನ್ ಅಂತ ಹಾಕಿದ್ದು ನಾನು ಹಂಗೆ ಸುಮ್ಮನೆ ನನ್ನ ಕ್ರಿಯೇಟಿವಿಟಿ ಮ್ಯಾಗ ನಾ ಹಾಕಿದ್ನಿ ಇದನ್ನು. ಮತ್ತು ಇದೇನೈತಿ ವೇಸ್ಟ್, ಇದು 7 ಕಲರ್ದು 2 ಪಡ್ದೆ ಹಿಂದಿದ್ದೀನಿ ರೀ ನಾ. ಆ ಥರದ ಇಷ್ಟಿಷ್ಟ ಉಳ್ದಿದ್ದು. ಇವ ಏನು ಹೆಣ್ಕಿನೂ ಆಗ್ತಿರ್ಕಿಲ್ಲ. ಮತ್ತು ಕಲರ್ ಚಂದ ಇದ್ದಿದ್ದಕ್ಕೆ ನನಗೆ ಒಂದು ಹಂಗೆ ಇದನ್ನು ಬಿಟ್ಟು ವೇಸ್ಟ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಅದಕ್ಕೆ ನಾ ಏನು ಮಾಡೀನಿ, ಇದನ್ನು ಹಂಗೆ ಚೌಕ ರೌಂಡ್ ಅಂತ ಹಾಕಿರ್ತೇವೆ, ಚೌಕ ಹಾಕಿ ನೋಡ್ಬೇಕಂತೇಳಿ ನಾ ಏನು ಮಾಡೀನಿ, ಇದನ್ನು ಎಟ್ಟೆಟ್ಟು ಉಳ್ದೈತಲ್ಲ ಅಷ್ಟಷ್ಟ 1 ರೌಂಡ್ ಬಂದ್ರೆ 1 ರೌಂಡ್ ಆತ, 2 ರೌಂಡ್ ಬಂದರೆ 2 ರೌಂಡ್, ಎಷ್ಟೆಷ್ಟಿಗೆ ಮುಗಿತೈತಲ್ಲ ಅಲ್ಲಿಗೆ ನಾನು ಚಾಲು ಮಾಡ್ಕೊಂಡಿದ್ದೇನೆ ಇದನ್ನು.
ಇಲ್ಲಿ ನೋಡ್ಬೋದು ನೀವು ಪಿಂಕ್ ಇಲ್ಲಿ ಮುಗಿದೈತಿ, ಇಲ್ಲಿಂದನೇ ಚಾಲೂ ಮಾಡಿದ್ದೇನೆ. ಸುಮ್ಮನೆ ವೇಸ್ಟ್ ಆಗೋಕ್ಕಿಂತ ಹಿಂಗೆ ಏನಾರ ಒಂದು ಯೂಸರ್ ಆಗ್ತದೆ ಅಂತ ಹೇಳಿ ನಾ ಇದನ್ನು ಮಾಡೀನಿ. ಇದು ಈಸಿ ಐತಿ, ಅದಕ್ಕೆ ಈಗ ಐತಲ್ಲ ಇದನ್ನು ಹೇಳ್ಕೊಟ್ರಾತ್ ನೆಕ್ಸ್ಟ್ ಅಂತ ಹೇಳ್ಕ್ಯಾರ ಇದನ್ನು ಹೇಳತ್ತೇನೆ ನೋಡ್ರಿ. ನೋಡ್ರಿ ಈಸಿ ಐತಿ ಮತ್ತು ಮಾಡೋದ್ರಿಂದ ನೋಡಾಕನ ಚಂದ ಅನಿಸ್ತೈತಿ. ನೀವು ಈ ಥರ ಕಲರನ್ನು ಹಾಕೋಬೇಕಂತಿಲ್ರಿ, ಇದನ್ನು ಈಸಿ ಐತಿ ಮತ್ತು ಚಂದನೂ ಅನಿಸ್ತೈತಿ. ಅದಕ್ಕೆ ಸೆಕೆಂಡ್ ಇದನ್ನ ಹೇಳಿರಾತ ಅಂತ ಹೇಳ್ಕ್ಯಾರ ಇದನ್ನು ತೊಗೊಂಡೇನಿ ನೋಡ್ರಿ. ಮತ್ತು ಇದನ್ನೇನೈತಿ ನೀವು ಹಿಂಗೆ ಕಲರ್ಫುಲ್ಲನ್ನು ಹಾಕೋಬೇಕಂತ ಏನಿಲ್ರಿ. ಇದನ್ನು ದಾರ ಉಳ್ದಿತ್ತು ಅನ್ನಂತಲೇ ನಾ ಏನು ಮಾಡೀನಿ, ಇದನ್ನು ಕಲರ್ ಹಾಕ್ಕೊಂಡೇನೆ. ನೀವು 2 ಕಲರ್ ಒಳಗೂ ಹಾಕ್ಕೊಳ್ಬೋದು ಅಥವಾ 3 ಕಲರ್ ಹಾಕ್ಕೊಬೋದು. ಸಿಂಗಲ್ ಕಲರ್ ಆದರೆ ಇದು ಅಷ್ಟು ಲುಕ್ ಅನ್ಸಂಗಿಲ್ಲ ಇದು. ಅದಕ್ಕೆ ಏನು ಮಾಡಿರಿ, ಡಬಲ್ ಕಲರ್ ತೊಗೊರಿ, ಇಲ್ಲ 3 ಕಲರ್ ಹಿಂಗೆ 1 ಬೈ 1 ಹಿಂಗೆ ಹಾಕ್ಕೊಂತ ಹೋಗ್ರಿ, ಅವನ್ನ ಚಂದ ಅನಿಸ್ತೈತಿ. ಈಗ ಹೆಂಗೆ ಸ್ಟಾರ್ಟ್ ಮಾಡೋದು ನೋಡೋಣ ಬರ್ರಿ. ಇದನ್ನ ಪೂರ್ತಿ ಇಷ್ಟೆಲ್ಲನೂ ತೋರಿಸ್ಕೊಡಲ್ಲ, ಒಂದು 4 ರೌಂಡ್ ಇಲ್ಲೇ 5 ರೌಂಡ್ ಅಷ್ಟು ತೋರಿಸ್ಕೊಡ್ತೇನೆ ರೀ. ಆಮ್ಯಾಗ ಇದನ್ನ ಏನೈತಿ ನಾ ಯಾವ ಥರ ಎಕ್ಸ್ಟ್ರಾ ಮಾಡ್ಕೋಬೇಕಂತ ಹೇಳ್ಕ್ಯಾರ ಅದ್ರಾಗ ಹೇಳ್ಕೊತ ಹೋಗ್ತೇನಲ್ಲ. ನೀವು ಇದನ್ನು ಹಿಂಗೆ ಬೇಕಾದಷ್ಟು ದೊಡ್ಡ ಸೈಜ್ ನೀವು ಇದನ್ನ ಮಾಡ್ಕೋಬೋದು ನೋಡಿರಿ. ಈಗ ಹೆಂಗೆ ಸ್ಟಾರ್ಟ್ ಮಾಡೋದು ನೋಡೋಣ ಬರ್ರಿ. ಸ್ಟಾರ್ಟಿಂಗ್ ಚೈನ್ ಹಾಕೊಳಕ್ಕೆ ಚಾಲು ಮಾಡ್ಕೋಬೇಕು ರೀ. ಎಷ್ಟು ಅಂತಂದರೆ 8 ಚೈನ್ ಹಾಕೋಬೇಕು. 1 2 3 4 5 6 7 8 ಚೈನ್ ಅದು. ಮತ್ತು ಇಲ್ಲಿ ಫಸ್ಟ್ ಚೈನ್ ಏನಿರ್ತೈತಲ್ಲ ಇಲ್ಲೇ ಜಾಯಿನ್ ಮಾಡ್ಕೋಬೇಕು. ಇದನ್ನು ರೌಂಡ್ ಬರೋಕೆ ಹಿಂಗೆ ಮಾಡಿ ಇದ್ರಾಗ ದಾಟಿಸ್ಕೊಂಬಿಡ್ಬೇಕ್ರಿ ಅವನ್ನ. ಈಗೇನು ಮಾಡ್ಬೇಕು, 3 ಚೈನ್ ಹಾಕೋಬೇಕಿಲ್ಲೇ. 1 2 3 ಚೈನ್ ಹಾಕ್ಕೊಂಡ್ರಿ ಇದು ಒಂದು ಕಂಬಕ್ಕೆ ಸಮ. ಆಮೇಲೆ ಏನು ಮಾಡಿರಿ, ಇಲ್ಲಿ ನೋಡ್ರಿ ಇದು ಒಂದು ಕಂಬ ಆಯ್ತು, ಇವೆರಡು ಅದು. ಇದೊಂದು ಕಂಬಕ್ಕೆ ಸಮ ಅಂದರೆ ಇದೊಂದು ಕಂಬ ಎರಡು ಅದು. ಇಲ್ಲಿ ಒಂದು ಚೈನ್ ತೊಗೋರಿ, ಮತ್ತೇನು ಮಾಡಿರಿ ಇಲ್ಲೇ ಇದನ್ನು ಮಾಡ್ಕೊರಿ, ಮತ್ತೆರಡು ಕಂಬ ತೊಗೋರಿ. ಇಲ್ಲೇ 2 ಚೈನ್ ತೊಗೋರಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಗೋ ಮಟ್ಟ. ಮತ್ತೇನು ಮಾಡಿರಿ, ಇಲ್ಲಿ 2 ಕಂಬ ಆದವಲ್ಲ, ಈಗ ಮತ್ತೆ ಒಂದು ಚೈನ್ ತೊಗೋರಿ, 2 ಕಂಬ ಮತ್ತು 2 ಡಬಲ್ ಕ್ರೋಶೆ ನೋಡಿರಿ. ಒಂದು ಕಂಬ ಅಂತಂದ್ರೆ ಡಬಲ್ ಕ್ರೋಶೆ. ಈಗ ಆತಲ್ಲ ಇಲ್ಲಿ, ಈಗ ಮತ್ತೆ 2 ಚೈನ್ ತೊಗೋರಿ. ಇದಕ್ಕೆ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಎರಡು ಚೈನ್, 2 ಕಂಬ, 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಇಲ್ಲೇನು ಮಾಡಿರಿ, 2 ಚೈನ್ ತೊಗೋರಿ. ತಗೊಂಡು ಇದೈತಲ್ಲ ಇಲ್ಲಿ 3 ಚೈನ್ ಏನು ಹಾಕ್ಕೊಂಡಿರ್ತೇವಲ್ಲ ಸ್ಟಾರ್ಟಿಂಗ್, ಈ 3ನೇ ಚೈನಿಗೆ ಜಾಯಿಂಟ್ ಮಾಡ್ಕೋಬೇಕ್ರಿ ಇದನ್ನು. ಮೂರು ಚೈನಿಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಹತ್ರ ನೆಕ್ಸ್ಟ್ ಕಂಬ ಇರ್ತೈತಲ್ಲ ಅದರೊಳಗಿಂದ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇದೇನಿರ್ತೈತಲ್ಲ ಇದ್ರೊಳಗೆ ದಾಟಿಸ್ಕೋಬೇಕ್ರಿ. ಇದನ್ನ ಸ್ಲಿಪ್ ಸ್ಟಿಚ್ ಅಂತಾರೆ ಇದಕ್ಕೆ. ಆಮೇಲೆ ಇಲ್ಲಿ ಮಿಡಲ್ಗೆ 1 ಚೈನ್ ಇರ್ತೈತಲ್ಲ ಅಲ್ಲೇ ಬರಬೇಕು. ಇದು ಒಂದು ರೌಂಡ್ ಕಂಪ್ಲೀಟ್ ಆಯ್ತು ನೋಡಿರಿ. ಆಮ್ಯಾಗ ಮತ್ತೆ 3 ಚೈನ್ ತೊಗೋರಿ. ಇದು 1 ಕಂಬಕ್ಕೆ ಸಮ, 1 ಡಬಲ್ ಕ್ರೋಶೆಗೆ ಸಮ ಇದೆ. ಅದಾದ್ಮೇಲೆ ಮತ್ತೊಂದು ಡಬಲ್ ಕ್ರೋಶೆ, 1 ಚೈನ್, ಮತ್ತೆರಡು ಡಬಲ್ ಕ್ರೋಶೆ, 1 ಚೈನ್. ಇಲ್ಲೇನೈತಲ್ಲ 2 ಚೈನ್ ಗ್ಯಾಪ್ ಏನು ಕೊಟ್ಟಿದ್ರಲ್ಲ ಇಲ್ಲೇ, ಇವಾಗ 3 ಕಂಬ ಹಾಕೋಬೇಕಿತ್ರ. 1 2 3 ಡಬಲ್ ಕ್ರೋಶೆ ಹಾಕೊಂಡ್ರಿ ಸೇಮ್ ಇದ್ರೊಳಗೆ. ಮತ್ತು 1 ಚೈನ್ ತೊಗೋರಿ. ಇಲ್ಲೇನೋ ಒಂದು ಚೈನ್ ಗ್ಯಾಪ್ ಏನಿರ್ತೈತಲ್ಲ ಇಲ್ಲೇ 2 ಕಂಬ, 1 ಚೈನ್, 2 ಕಂಬ, ಮತ್ತು 1 ಚೈನ್. ಈಗ ಮತ್ತೆ ಇಲ್ಲೇ 2 ಚೈನ್ ಸ್ಪೇಸ್ ಐತಲ್ಲ ಇಲ್ಲೇ 3 ಡಬಲ್ ಕ್ರೋಶೆ ಹಾಕೋಬೇಕು ನೋಡಿರಿ. 3 ಕಂಬ 3 ಡಬಲ್ ಕ್ರೋಶೆ ಅಂದ್ರೆ 3 ಕಂಬ.
ಒಂದು ಚೈನ್ ತಗೋರಿ. ಮತ್ತು ಇಲ್ಲಿ ಒಂದು ಚೈನ್ ಗ್ಯಾಪ್ ಏನೈತಲ್ಲ ಇಲ್ಲೇ ಡಬಲ್ ಕ್ರೋಶೆ ಹಾಕೋಬೇಕು 2 ಸತಿ. ಒಂದು ಚೈನ್ ಮತ್ತೆರಡು ಡಬಲ್ ಕ್ರೋಶೆ, ಒಂದು ಚೈನ್ ಇಲ್ಲೇನೈತಿ ಇದು 2 ಚೈನ್ ಗ್ಯಾಪ್ ಐತಲ್ಲ ಇಲ್ಲಿ ಮತ್ತು 3 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಸಿಂಗಲ್ ಚೈನ್, ಮತ್ತಿಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದು ಚೈನ್, ಇದು ಡಬಲ್ ಚೈನ್ ಗ್ಯಾಪ್ ಐತಲ್ರಿ ಇಲ್ಲಿ 3 ಡಬಲ್ ಕ್ರೋಶೆ. ಇಲ್ಲಿ 3 ಚೈನ್ ಏನು ಇರ್ತೈತಲ್ಲ ಸ್ಟಾರ್ಟಿಂಗ್ 3ನೇ ಚೈನಿಗೆ ಜಾಯಿನ್ ಮಾಡ್ಕೋಬೇಕು. ಈ ಥರ 4 ಕಾರ್ನರ್ ಬರ್ತಾವೆ ನೋಡ್ರಿ. ಈಗ 4 ಕಾರ್ನರ್ ಕಾಣಿಸತೈತಿ. ಇದಕ್ಕೆ ನೆಕ್ಸ್ಟ್ ಕಲರ್ ಜಾಯಿಂಟ್ ಮಾಡ್ಕೊತ ತೋರಿಸ್ತೇನೆ ನೋಡಿ. ಇದನ್ನೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ. ನೀವು ನೋಡ್ರಿ ಬೇಕಾದ್ರೆ ನೀವು ಕಟ್ ಮಾಡ್ಕೋದಾರ ಕಟ್ ಮಾಡ್ಕೊಂಡು ಜೋಡಿಸ್ರಿ. ನಾವು ಮತ್ತೇನು ಇದನ್ನು ಇಷ್ಟ ಕಂಟಿನ್ಯೂ ಏನು ಮಾಡೋಂಗಿಲ್ಲಲ್ಲ, ಹಿಂಗಾಗಿ ನಾ ಇದನ್ನ ಇಷ್ಟ ಇಡ್ತೇನೆ. ಇದನ್ನೇನು ಇದನ್ನು ಕಟ್ ಮಾಡಿ ಏನು ಜಾಯಿಂಟ್ ಮಾಡ್ಕೊಳಕ್ಕೆ ಹೋಗಲ್ಲ ನೋಡ್ರಿ. ಇದು 4 ಕಾರ್ನರ್ ಕಾಣತೈತಲ್ಲ ನಿಮ್ಗೆ, ಇದು ಹಿಂಗೆ ಚೌಕ್ ಬರ್ತೈತೆ ರೀ. ಈಗ 4 ಕಾರ್ನರ್ ಏನು ಕಾಣತ್ತಾವಲ್ಲ ಇವು 4 ಕಾರ್ನರ್ ಇವು ಹಿಂಗೆ ಸ್ಟ್ರೈಟ್ ಹಿಂಗೆ ಬರ್ಕೊತ ಹೋಗ್ತಾವೆ. ಈಗ ತೋರಿಸ್ತೇನೆ ನೋಡ್ರಿ ನೆಕ್ಸ್ಟ್ ರೌಂಡ್. ಇದು ನಾನು ಹಿಂಗೆ ಚೈನ್ ಹಾಕೊಳ್ಳೋ ಹಂಗನ ಮಾಡ್ಕ್ಯಾರ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಡೈರೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೇನೆ ನೋಡ್ರಿ. ಇಲ್ಲಿಂದ ತಗೋರಿ. ಇದನ್ನ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಇವನ್ 3 ಚೈನ್ ಹಾಕೋಬೇಕು. ಮತ್ತು 2 ಕಂಬ, 1 ಚೈನ್, 2 ಕಂಬ, ಒಂದು ಚೈನ್. ಇಲ್ಲೇನು ಒಂದು ಚೈನ್ ಗ್ಯಾಪ್ ಬಂದಿರ್ತೈತಲ್ರಿ ಇಲ್ಲಿ ಮತ್ತು 3 ಕಂಬ ಹಾಕ್ಕೋಬೇಕು ನೋಡ್ರಿ. ಈಗ ಮತ್ತೊಂದು ಚೈನ್, ಇಲ್ಲಿ ಮತ್ತು 3 ಕಂಬ, ಒಂದು ಚೈನ್. ಇಲ್ಲಿ ನೋಡ್ರಿ ಫಸ್ಟ್ ರೌಂಡ್ ಒಳಗೆ ಇಲ್ಲಿ 3 ಕಂಬದ ಒಂದ ಬಂದಿತ್ತಲ್ಲ, ಇಲ್ಲಿ 2 ಬಂದು ನೋಡ್ರಿ. ಇನ್ನು ನೆಕ್ಸ್ಟ್ ರೌಂಡಿಗೆ 2 ಕಂಬ. ಇದು ಕಾರ್ನರ್ದು ನೋಡ್ರಿ. ಇದು 2 ಕಂಬ, 1 ಚೈನ, 2 ಕಂಬ ಏನೈತಲ್ಲ ಇದು ಕಾರ್ನರ್ ಮೂಲೆ ಬರ್ಕೊಂತ ಹೋಗ್ತಾವೆ ಇವು. ಆಮ್ಯಾಗ ಮತ್ತು 1 ಚೈನ್, ಇಲ್ಲಿ 1 ಚೈನ್ ಗ್ಯಾಪ್ ಇದ್ದಲ್ಲೇ 3 ಕಂಬ, 1 ಚೈನ್, ಮತ್ತು ಇಲ್ಲಿ 3 ಕಂಬ, 1 ಚೈನ್. ಇದೇ ಥರ ನೋಡ್ರಿ ಕಂಟಿನ್ಯೂ ಇದು ಸೆಕೆಂಡ್ ರೌಂಡನ್ನು ಕಂಪ್ಲೀಟ್ ಆಯ್ತು ನೋಡ್ರಿ. ಇದು ಈಗ 1 ರೌಂಡನ್ನು ಹಾಕಿ ನಾ ಮತ್ತೆ ಕಲರ್ ಚೇಂಜ್ ಮಾಡ್ಕೊಂಡೇನೆ, ಯಾಕಂದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಯಾರ ಅನ್ನೋ ಕಾರಣಕ್ಕೆ ನಾ ಏನು ಮಾಡೇನಿ, ಮತ್ತೀಗ ಸಿಂಗಲ್ ಲೈನನ್ನು ಒಂದು ಕಲರ್ ಹಾಕೊಂಡು ನಾ ಕಲರ್ ಚೇಂಜ್ ಮಾಡ್ಕೊಂಡೇನೆ. ನೀವು ಡಬಲ್ ಲೈನ್ ಹಾಕೋರಿ ಚಂದ ಅನಿಸ್ತದ. ಈಗ ನಿಮಗೆ ಗೊತ್ತಾಗಲಿ ಕ್ಲಿಯರಾಗಿ ಅನ್ನೋ ಉದ್ದೇಶಕ್ಕೆ ನಾ ಏನು ಮಾಡೇನಿ, ಈಗ ಈ ಸಿಂಗಲ್ ಲೈನನ್ನು ಹಾಕೊಂಡ್ಕರ್ ನಾ ಕಲರ್ ಚೇಂಜ್ ಮಾಡ್ಕೊಂಡೇನೆ ನೋಡ್ರಿ. ಇಲ್ಲೇನು ಮಾಡ್ಬೇಕು, ಮತ್ತು 3 ಚೈನ್ ತೊಗೋಬೇಕು, 1 ಕಂಬ, ಇದು ಮೂಲಿ ಬರ್ತೈತೆ ನೋಡ್ರಿ ಅದಿದೆ, ಮತ್ತು ಮತ್ತೊಂದು 2 ಡಬಲ್ ಕ್ರೋಶ. ಇಲ್ಲಿ 1 ಚೈನ್ ತಗೋರಿ. ಇಲ್ಲಿ ನೋಡ್ರಿ ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ. ಇಲ್ಲಿ ಫಸ್ಟ್ ರೌಂಡ್ ಒಳಗೆ 1 ಬಂತ ಸಿಂಗಲ್, ಇದು 3 ಕ್ರೋಶದ.
ಇಲ್ಲಿ ಫಸ್ಟ್ ಲೈನ್ ಒಳಗೆ ಒಂದು ಬಂತು, ಮೂರು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೆ. ಇಲ್ಲಿ 2 ಬಂದು ಇಲ್ಲಿ ಈಗ ನೋಡ್ರಿ ಕ್ಲಿಯರಾಗಿ ಗೊತ್ತಾಗುತ್ತೆ. 1 2 3 ಬರ್ತಾವೆ ಇಲ್ಲಿ 3ನೇ ರೌಂಡಿಗೆ. ಅಂದರೆ ಇಲ್ಲಿ ಏನು ಸಿಂಗಲ್ ಚೈನ್ ಹಾಕ್ಕೊಂಡಿರ್ತಾರಲ್ಲ ನೀವು, ಇಲ್ಲಿ 3 ಬರ್ತಾವೆ ನೋಡ್ರಿ. ಇಲ್ಲಿ 1 ಬಂತು, ಇಲ್ಲಿ 2 ಬಂತು, ಇಲ್ಲಿ 3 ಬಂತು. ಇದ ನೋಡ್ರಿ ಇದು ಹೆಚ್ಚು ಹಾಕ್ಕೊಂತ ಹೋಗ್ತೈತಲ್ಲ, ಹಂಗೆ ಇದು ರೌಂಡ್ ಹೆಚ್ಚಾದಂಗೆ ಇವು ಅದಾವಲ್ಲ, ಇವು ಮನಿಗಳು ಜಾಸ್ತಿ ಬರ್ಕೊತ ಹೋಗ್ತಾವೆ. ಇಲ್ಲಿ 1ನೇ ರೌಂಡಿಗೆ 1 ಬಂತು, ಇಲ್ಲಿ 2ನೇ ರೌಂಡಿಗೆ 2 ಬಂತು, ಇಲ್ಲಿ 1 2 3 ಬರ್ತಾವೆ ನೋಡ್ರಿ. ಈಗ ಇಲ್ಲಿ ಕಾರ್ನರದ್ದು ಹಾಕ್ಕೊಂಡೇನೆ 2 ಡಬಲ್ ಕ್ರೋಶ, 1 ಚೈನ್, 2 ಡಬಲ್ ಕ್ರೋಶ, ಮತ್ತೊಂದು ಚೈನ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಇಲ್ಲಿ 3 ಕ್ರೋಶ ಒಂದೇ ಜಾಗದೊಳಗೆ ಹಾಕೋಬೇಕು ನೋಡ್ರಿ, ಒಂದೇ ಸ್ಪೇಸ್ ಒಳಗೆ ಒಂದೇ ಕಡೆ ಹಾಕ್ಕೋಬೇಕು. ಅದಾದ್ಮೇಲೆ ಮತ್ತೊಂದು ಚೈನ್ ತೊಗೋಬೇಕು. ಇದು ಏನು ಇಲ್ಲಿ ಗ್ಯಾಪ್ ಬಂದಿರ್ತೈತಲ್ಲ, ಈ ಥರ ನಡಕ್ಕನ 3 ಡಬಲ್ ಕ್ರೋಶೆ ಒಂದು ಕಡೆ ಹಾಕೋಬೇಕು ನೋಡ್ರಿ, ಅದ ಗ್ಯಾಪ್ ಒಳಗನ. ಮತ್ತಿಲ್ಲೇ 3 ಡಬಲ್ ಕ್ರೋಶೆ ಒಂದೇ ಜಾಗದೊಳಗೆ. ಇಲ್ಲೇ 1 ಚೈನ್ ತೊಗೋಬೇಕು. 1 ಚೈನ್ ತೊಗೊಂಡು ಇಲ್ಲೇ ಮತ್ತು 3 ಡಬಲ್ ಕ್ರೋಶೆ. ಇಲ್ಲಿ 1 ಚೈನ್ ತೊಗೊಂಡ್ರಿ, 1 ಚೈನ್ ತೊಗೊಂಡು ಈ ಕಾರ್ನರ್ ಮಾಡ್ಕೊತೀವಲ್ಲ, ಇಲ್ಲೇ ಜಾಸ್ತಿ ಹಾಕವ್ರಿ. ಈಗ ನೋಡ್ರಿ ಇಲ್ಲಿ 3 ಬಂದುವಲ್ಲ, ಈ ರೌಂಡಿಗೆ 3 ಬಂದುವಲ್ಲ. ಈಗ ನೆಕ್ಸ್ಟ್ ರೌಂಡಿಗೆ ನೋಡ್ರಿ ಇಲ್ಲೇ 1 2 3 4 ಬರ್ತಾವೆ ನೋಡ್ರಿ. ಈ ಕಾರ್ನರ್ದಿಂದ ಈ ಕಾರ್ನರ್ ತನಕ 4 ಸ್ಪೇಸ್ ಅದಾವಲ್ಲ, ಇಲ್ಲಿ 1 2 3 4 ಇದನ್ನ ಇವ ಹೆಚ್ಚು ಹಾಕ್ಕೊಂತ ಹೋಗ್ತಾವೆ ನೋಡ್ರಿ ಇವು ಮನಿಗಳು. ಅರ್ಥ ಅನ್ಕೋತೇನೆ. ಇದೊಂದು ರೌಂಡ್ ಮುಗಿಸಿ ನೆಕ್ಸ್ಟ್ ಸಿಗ್ತೇನೆ ನೋಡ್ರಿ. ಈ ಥರ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಇದು ಯಾವ ಥರ ಹಿಂಗೆ ಇದಾಕೈತೆ ಅಂತ ಚೌಕ್ ಬರ್ತೈತೆ ಅಂತ ಹೇಳಿ ನಿಮಗೆ ಗೊತ್ತಾತ ಅನ್ಕೋತೇನೆ. ಇಲ್ಲಿ ಮನಿನೇ ಯಾವ ಥರ ಹೆಚ್ಚಕ್ಕ ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಏನು ಮಾಡೇನೆ, ಒಂದೊಂದು ಕಲರಿದ್ದು ಒಂದೊಂದು ಲೈನ್ ಹಾಕ್ಕೊಂಡೇನೆ. ಇವು ನೋಡ್ರಿ, ಇವೆರಡು ಕಾರ್ನರ್ ಅಲ್ಲ, ಇವೆರಡು ಕಾರ್ನರ ಇಲ್ಲಿ 1 ಬಂದೈತೆ ನೋಡ್ರಿ. ಅದಾದ್ಮೇಲೆ ಇಲ್ಲೇ 2 ಬಂದಾವ, ಇಲ್ಲಿ 1 2 3 ಬಂದವು, ಇಲ್ಲಿ 1 2 3 4 ಬಂದಾವಲ್ಲ. ಈಗ ನೆಕ್ಸ್ಟ್ ರೌಂಡ ಇಲ್ಲಿ ನೋಡ್ರಿ, ಇದು ಗ್ಯಾಪ್ ಐತಲ್ಲ, ಇಲ್ಲಿ 1 ಬರ್ತೈತಿ, 2 3 4 ಮತ್ತು ಇಲ್ಲ 5. ಹಿಂಗೆ ಇದೇ ಹೆಚ್ಚು ಹಾಕ್ಕೊಂತ ಹೋಗ್ತೈತ್ರಿ. ಇದು ಹೆಚ್ಚು ದೊಡ್ಡದಾದಂಗೆ ಐತಲ್ಲ, ಇವು ಮನಿಗಳು ಏನದಾವು ಇವು ಜಾಸ್ತಿ ಬರ್ಕೊತ ಹೋಗ್ತಾವೆ ನೋಡ್ರಿ. ಹಿಂಗೆ ನಿಮ್ಗೆ ಈಸಿಯಾಗಿ ಗೊತ್ತಾಗುವಂಗೆ ಹೇಳಿದ್ದೇನೆ ಅಂತ ಹೇಳ್ಕ್ಯಾರ ಅನ್ಕೋತೇನೆ. ಇದು ಹೆಂಗೆ ಅನ್ನಿಸ್ತು ಹೇಳ್ರಿ, ನಿಮ್ಗೆ ಕಮೆಂಟ್ ಮಾಡಿರಿ. ಮತ್ತು ಅದ ಹೇಳ್ದಂಗೆ ನಿಮ್ಗೆ ಇದು ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ನೀವು ಇದನ್ನು ಹೆಣ್ಕೋಬೋದ್ರಿ. ಭಾಳ ಚಂದ ಅನ್ನಿಸ್ತೈತಿ. ಈ ಥರ ಬರ್ತೈತೆ ನೋಡ್ರಿ. ನಾ ಹಾಕಿದ್ದೀಗ ಸ್ವಲ್ಪ ಹಾಕಿದ್ದೆ ನನ್ನ ಅಂತಲೇ ಇಷ್ಟ ಐತ್ರಿ. ಈಗ ಇದನ್ನ ನೀವು ಜಾಸ್ತಿ ಇದನ್ನು ಮಾಡ್ಕೊತ ಹೋದಂಗೆ ದೊಡ್ಡದು ಬರ್ತೈತಿ. ನಿಮ್ಗೆ ಎಷ್ಟು ಬೇಕಾದರೂ ದೊಡ್ಡದು ಹೆಣ್ಕೋಬೋದು. ಇದನ್ನ ನೋಡಿರಿ, ಟ್ರೈ ಮಾಡಿರಿ, ಹೆಣ್ಯಾಕೆ ಹೆಂಗೆ ಬಂತಂತ ಹೇಳ್ಕ್ಯಾರ ನಂಗೆ ಕಮೆಂಟ್. ಇಷ್ಟೊತ್ತನ ಯಾರ್ಯಾರು ವಿಡಿಯೋ ನೋಡಿದಾರಲ್ಲ, ನಾ ಹೇಳೋ ರೀತಿ ನಿಮ್ಗೆ ಅರ್ಥ ಆಗ್ತೇನೆ, ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಗೆ ಹೇಳಿದ್ದೇನೆ. ನಾನು ಅಗ್ದಿ ಸ್ವಲ್ಪ ಇದನ್ನು ಮಾಡಿಕ್ಯಾರನೇ ಹೇಳಿದ್ದೇನೆ, ಭಾಳ ಏನು ಅವಸರ ಮಾಡೇನು ಹೇಳಕ್ಕೆ ಹೋಗಿಲ್ಲ. ಇದು ಅರ್ಥ ಆತ ಅನ್ಕೋತೇನೆ. ಅರ್ಥ ಆದ್ರೆ ಟ್ರೈ ಮಾಡಿರಿ. ಮತ್ತೇನಾದರೂ ನಿಮ್ಗೆ ಇದ್ರೊಳಗೆ ಡಿಫಿಕಲ್ಟ್ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಕೇಳ್ರಿ. ನಾನು ಏನು ಅನ್ನೋದು ನಿಮ್ಗೆ ಇದನ್ನು ಮಾಡ್ತೇನೆ. ಮತ್ತು ನೋಡಿದವ್ರು ಯಾರು ಅಟ್ಲೀಸ್ಟ್ ಇಂಟ್ರೆಸ್ಟ್ ಇದ್ದವ್ರು ಟ್ರೈ ಮಾಡಿರಿ, ನೋಡಿರಿ, ಆಮ್ಯಾಗ ನಿಮ್ಗೆ ಹೆಂಗೆ ಬಂತು ಅಂತ ಹೇಳ್ಕ್ಯಾರ ಹೇಳ್ರಿ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾ ಹೇಳಿಕೊಟ್ಟಿದ್ದ ಸಿಂಪಲ್ ಹೆಣಿಕೆ ಹೆಂಗಿತ್ತು ಅಂತ ಹೇಳ್ರಿ. ಹೆಣ್ಯಾಕೆ ಅಷ್ಟು ಸಿಂಪಲ್ ಐತಿ, ನೋಡೋಕೆ ಅಷ್ಟು ಚಂದ ಕಾಣಿಸ್ತದ. ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳೋದ್ರ ಮ್ಯಾಗ ಲುಕ್ ಎದ್ದು ಬರ್ತಾವೆ ನೋಡ್ರಿ ಪ್ರತಿಯೊಂದು ಹೆಣಿಕೆನೂ. ಮತ್ತು ನೋಡಿರಿ, ಡಬಲ್ ಕಲರ್ ಒಳಗದು ನೀವು ಹೆಣದ ಟ್ರೈ ಮಾಡಿದ್ರೆ ನನಗೂ ಯಾವ ಥರ ಬಂತಂತ ಹೇಳ್ಕ್ಯಾರ ಹೇಳ್ರಿ. ಮತ್ತು ಸಿಂಪಲ್ ಐತಿ, ಅಗ್ದಿ ಸರಳ ಐತಿ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅದೇನು ಭಾಳ ಡಿಫಿಕಲ್ಟ್ ಇಲ್ಲ. ಬರೀ ಚೈನ ಕಂಬ ಇದಿಷ್ಟ ಐತಿ. ಮತ್ತು ಬೇರೆ ಹೆಣಿಕೆ ಏನಿಲ್ಲದ್ರೊಳಗೆ ಟ್ರೈ ಮಾಡಿರಿ. ಟ್ರೈ ಮಾಡ್ಕ್ಯಾರ ಹೆಂಗೆ ಬಂತು ಅಂತ ಹೇಳ್ಕ್ಯಾರ. ಯಾರು ಟ್ರೈ ಮಾಡಿದಾಗ ಚಲೋ ಬಂತ ಹೆಂಗೆ ಬಂತ ಅಂತ ಹೇಳ್ಕ್ಯಾರ ಹೇಳೋದನ್ನು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದಾಗಿತ್ತು ನೋಡ್ರಿ ಇವತ್ತಿನ ರೂಟೀನ. ಸಿಂಪಲ್ ರೂಟೀನ್ ಇತ್ತು ಇವತ್ತೇನ, ಏನು ಆ ಥರ ಏನು ಇದಿರಕ್ಕಿಲ್ಲ, ನಾರ್ಮಲ್ ರೂಟೀನ್ ಇತ್ತು. ಮತ್ತು ನಾನು ರೆಸಿಪೀಸನ್ನು ಏನು ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ಒಳಗೆ. ಯಾಕಂದ್ರೆ ನಾನು ಆದಷ್ಟು ಸಿಂಪಲ್ ರೆಸಿಪಿನ ಡೈಲಿ ಅಂತಂದ್ರೆ ಸಿಂಪಲ್ ರೆಸಿಪಿನೇ ಇರ್ತಾವೆ. ಮತ್ತು ನಿಮಗೆ ಗೊತ್ತಿದ್ದಂಗೆ ನಮ್ಮ ಊರಾಗ ವಾರ ಇರೋದ್ರಿಂದ ನಾವು ಏನು ಇದನ್ನು ಮಾಡೋಂಗಿಲ್ಲ ಈಗ ಜಾಸ್ತಿ ಅಂತ ಈ ಥರ ರೆಸಿಪೀಸ್ ಅದು ಮಾಡೋಂಗಿಲ್ಲ ವಾರ ಮುಗಿಯೋ ಮಟ್ಟ. ನಾನು
ಅಂಥೇಳಿ ಬರೀ ನಾರ್ಮಲ್ ಡೈಲಿ ಈ ಥರನ ಇರ್ತಾವಂತೇಳಿ ಸಬ್ಜಿ ಆತ ಪಲ್ಯದು ಅಂಥೇಳಿ ನಾ ಇವತ್ತೇನು ಅಷ್ಟು ಡೀಟೇಲಾಗಿ ರೆಸಿಪೀಸನ್ನು ತೋರ್ಸೋಕೆ ಹೋಗಿಲ್ಲ. ಆದಷ್ಟು ಹಂಗೆ ಸಣ್ಣ ಸಣ್ಣ ಇದನ್ನು ಕ್ಲಿಪ್ಪಿಂಗನ್ನು ತೊಗೊಂಡೇನಿ ಇವತ್ತು, ನೋಡೋರ್ಗನ ಬೋರ್ ಆಗಬಾರ್ದು ಅಂಥೇಳಿ. ಮತ್ತು ಅದ ರೀ ಹೆನ್ಕಿದನು. ಮತ್ತು ಇವತ್ತು ಒಂದು ವಿಡಿಯೋ ಇದನ್ನು ಮಾಡ್ಕೊಂಡೇನಿ ಇದ್ರೊಳಗನ ಒಂದು ಡಿಸೈನ್ ಅದು ಈಸಿ ಐತಿ, ಮತ್ತು ಬಿಗಿನರ್ಸ್ಗೂ ಈಸಿ ಆಗೋಂಗನ ಹೇಳ್ಕೊಟ್ಟಿದ್ದೇನೆ ನಾ ಅದ್ರೊಳಗೆ. ಏಕದಮ್ ಈಗ ಬಿಗಿನರ್ಸ್ ಅದಾರಂದ್ರೂ ಅದನ್ನು ನೋಡಿ ಟ್ರೈ ಮಾಡ್ಬೋದು ನೋಡ್ರಿ, ಅಷ್ಟು ಈಸಿ ಐತದ. ಟ್ರೈ ಮಾಡಿರಿ, ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳೋದ್ರ ಮ್ಯಾಗ ಚಂದ ಬರ್ತಾವೆ ಹೆಣಿಕೆ. ಮತ್ತು ನಾ ಹಂಗೆ ಸುಮ್ಮನೆ ಇದ್ದಿದ್ದು ಉಲ್ಲನ್ ಒಳಗನ ತೋರಿಸಿದ್ದೇನೆ, ಅದನ್ನು ಅಗ್ದಿ ಈಸಿಯಾಗೆ ತೋರಿಸಿದಾನೆ ಅಂತ ಹೇಳಿ ಅನ್ಕೋತೇನೆ. ಮತ್ತು ಯಾರು ನೋಡಿ ಟ್ರೈ ಮಾಡ್ತಿರಲ್ಲ ನಂಗೆ ಒಂದು ಕಮೆಂಟ್ ಮಾಡಿರಿ, ನನಗೂ ಒಂದು ಖುಷಿ ಆಕತಿ. ಮಾಡಿದ ವಿಡಿಯೋ ಮಾಡಿದ್ದಕ್ಕೂ ಯಾರು ನೋಡಿ ಅದನ್ನು ಟ್ರೈ ಮಾಡಿದ್ರಲ್ಲ ಅಂಥೇಳಿ ನನಗೊಂದು ಹ್ಯಾಪಿನೆಸ್ ಇರ್ತೈತಿ. ಮತ್ತು ಇಷ್ಟೊತ್ತನ ಯಾರ ಸಮಯ ಕೊಟ್ಟು ನಾನು ವೀಡಿಯೋಸ್ ನೋಡಿದಾರಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ನೋಡ್ರಿ. ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ವಿಡಿಯೋಗೆ ಕಮೆಂಟ್ ಮಾಡಿರಿ, ನಮಗೂ ಖುಷಿ ಆಕೈತಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಇದಾಕೈತಿ, ಎನ್ಕರೇಜ್ಮೆಂಟ್ ಆದಂಗೆ ಆಕೈತಿ. ನೋಡೋದಕ್ಕೆ ನಾವು ಮಾಡೋದಕ್ಕೂ ಎಫರ್ಟ್ ಹಾಕೋತಿರೋದಕ್ಕೂ ಒಂದಷ್ಟು ಮಂದಿಗೆ ಇಷ್ಟ ಆಗತೈತಿ, ನಮ್ಮನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೋ ಆ ಥರ ಅನ್ನೋ ಖುಷಿನೂ ಇರ್ತೈತಿ. ಮತ್ತು ಈಗ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್, ನಿಮ್ಮ ಲೈಕ್ ಶೇರ್ ಪ್ರತಿಯೊಂದು ಭಾಳ ಇಂಪಾರ್ಟೆಂಟ್ ಇರ್ತಾವೆ ನೋಡ್ರಿ. ಹಿಂಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಮಾಡಿರಿ. ಲೈಕ್ ಕಮ್ಮಿ ಬರ್ತಾವೆ, ಅದನ್ನ ಅಲ್ಲೇ ಒಂಥರ ಅನಿಸ್ದಂಗೆ ಆಕೈತಿ ಮನಸ್ಸಿಗೆ. ಒಂದು ಸ್ವಲ್ಪ ಲೈಕ್ ಬಂದು ಅಂತಂದ್ರೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಆಕೈತಿ. ಅದಕ್ಕೆ ನೋಡಿರಿ, ಮತ್ತು ಇಷ್ಟೊತ್ತನ ಯಾರು ನಮ್ಮ ಸಮಯ ಕೊಟ್ಟು ನಾನು ವೀಡಿಯೋಸ್ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಬಾಯ್ ರೀ, ಗುಡ್ ನೈಟ್. ಮತ್ತೆ ಸಿಗೋಣ್ರಿ ಇನ್ನೊಂದು ವೀಡಿಯೋದೊಂದಿಗೆ.